ಇವತ್ತೇನು ನಮ್ಮ ರಾಜ್ಯದ ಬೋವಿ, ಬಣಜಾರ್, ಕೊರ್ಮ, ಕೊರ್ಚ ಎಲ್ಲ ಸಮುದಾಯದ ಎಲ್ಲ ಪಕ್ಷದ ಮುಖಂಡರು ವೇದಿಕೆ ಮೇಲಿದ್ದಾರೆ. ನಮ್ಮ ಶಾಸಕ ಮಿತ್ರರು ಸಹ ನಮ್ಮ ಜೊತೆಲಿ ಬಂದಿದ್ದಾರೆ. ನಮ್ಮ ಶಾಸಕ ಮಿತ್ರರು ಕೂಡ ಇಲ್ಲಿ ಬಂದಿದ್ದಾರೆ. ನಾನಿವತ್ತು ಬಂದು ಇಲ್ಲಿ ಮೈಕ್ ಹಿಡ್ಕೊಂಡು ಏನೋ ಭಾಷಣ ಹೊಡೆದು ಹೋಗೋ ಪ್ರಶ್ನೆನೇ ಇಲ್ಲ. ಒಂದು ಮಾತನ್ನು ನೇರವಾಗಿ ಹೇಳ್ತೇನೆ. ಇವತ್ತು ನಮ್ಮ ಮುಖಂಡರು ಹೇಳಿದ ಹಾಗೆ ತಾವು ಇವತ್ತೇನು ಬೇಡಿಕೆ ಇಟ್ಕೊಳ್ತಿರ್ತಕ್ಕಂಥದ್ದು ಯಾರಿಗೂ ಅನ್ಯಾಯ ಮಾಡಿ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇಲ್ಲ. ನೀವು ಕೂಡ ಬೇರೆಯವ್ರಿಗೂ ಅನ್ಯಾಯ ಆಗಬಾರ್ದು, ನಮಗೂ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದು ನಿಮ್ಮ ಬೇಡಿಕೆ ಇರ್ತಕ್ಕಂಥದ್ದು. ಮತ್ತೆ ಶಾಸಕರು ಹೇಳಿದಾಗ ಇನ್ನೊಂದು ವರ್ಷದಲ್ಲೇನೋ ಹೊಸ ಸೆನ್ಸಸ್ ಆಗ್ತದೆ. 2025ಕ್ಕೆ 25 ಪ್ರಾರಂಭ ಆಗ್ತದೆ. ಅದು ಆ ಸೆನ್ಸಸ್ ಪ್ರಕಾರ ಹೊಸ ದತ್ತಾಂಶ ಸಿಗ್ತದೆ, ಅದ್ರ ಮೇಲೆ ಮೀಸಲಾತಿನ ಮಾಡಬೇಕು ಅಂತಕ್ಕಂಥದ್ದು ತಮ್ಮ ಅಪೇಕ್ಷೆ ಇರ್ತಕ್ಕಂಥದ್ದು. ನಾನು ಯಡಿಯೂರಪ್ಪನವ್ರ ಮಗ ಒಂದು ಮಾತನ್ನು ಹೇಳ್ತೇನೆ. ಯಡಿಯೂರಪ್ಪನವರಾಗ್ಲಿ, ಭಾರತೀಯ ಜನತಾ ಪಾರ್ಟಿ ಆಗಲಿ, ಇವತ್ತು ನಮ್ಮ ಬೋವಿ ಇರ್ಬೋದು, ಬಣಜಾರ್ ಇರ್ಬೋದು, ಕೊರ್ಚ ಇರ್ಬೋದು, ಕೊರ್ಮ ಇರ್ಬೋದು, ನಿಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗೋದಕ್ಕೆ ಖಂಡಿತ ನಾನು ಕೂಡ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಆಗ್ಲೇ ಹೇಳಿದಲ್ಲ, ಯಾರಿಗೂ ನ್ಯಾಯ ಸಿಗ್ಬೇಕು ಅಂದ್ರೆ ನಿಮ್ಗೆ ಅನ್ಯಾಯ ಆಗ್ಬೇಕು ಅನ್ನೋ ಪ್ರಶ್ನೆ ಏನಲ್ಲ. ಹಿಂದೂ ಗೊತ್ತಿಲ್ಲ, ಇವತ್ತು ನಮ್ಮ ಬೋವಿ ಬಣಜಾರನ್ನ SC ಪಟ್ಟಿಂದ ಬಿಟ್ಬಿಡ್ತಾರೆ ಬಿಜೆಪಿ ಅಂತೇಳಿ ಅದನ್ನು ಕೂಡ ತಪ್ಪು ಮಾಹಿತಿಗಳನ್ನ ಕೊಡ್ತಕ್ಕಂಥ ಕೆಲಸ ಚುನಾವಣೆ ಸಂದರ್ಭದಲ್ಲಿ ಆಯ್ತು. ಚುನಾವಣೆ ಸಂದರ್ಭದಲ್ಲಿ ಅದು ಕೂಡ ಅಪಪ್ರಚಾರಗಳು ಆಯ್ತು. ಹಾಗಾಗಿ ಯಾರು ಕೂಡ ಆತಂಕ ಪಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇವತ್ತು ಯಾರೋ ಒಬ್ರೊಬ್ರು ಕೂತು ತೀರ್ಮಾನ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಬಹಳ ಗಂಭೀರವಾಗಿ ನೀವು ಕೊಟ್ಟಿರ್ತಕ್ಕಂಥ ವಿಚಾರನ ಗಮನದಲ್ಲಿ ಇಟ್ಕೊಂಡು ನಿಮ್ಗೆ ಯಾವುದೇ ರೀತಿ ಅನ್ಯಾಯ ಆಗ್ಬಾರ್ದು, ಖಂಡಿತ ನಿಮ್ ಜೊತೆಲಿ ಇರ್ತೇವೆ ನಮ್ಮ ಮಾತನ್ನ ಪರಮ ಪೂಜೆ ಸಮ್ಮುಖದಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಅಣ್ಣ ಒಂದ್ ನಿಮಿಷ ತಡಿಯಪ್ಪ. ನಾನು ಕೇಳಪ್ಪ ಇಲ್ಲಿ ಸೌಕರ. ನಾನಿವತ್ತು ಯಾಕೆ ಇವತ್ತು ವೇದಿಕೆಗೆ ಬಂದಿದ್ದೇನೆ ಹಂಗಾರೆ ಬರ್ದೆ ಹಂಗೆ ಓಡೋಗ್ಬೋದಿತ್ತಲ್ಲ. ನಾನಿವತ್ತು ಸ್ವಾಮೀಜಿಗಳು ಇಲ್ಲೇ ಇದ್ದಾರೆ. ಯಾರಿಗೋ ನ್ಯಾಯ ಬರಬೇಕು ಅಂತ ನಿಮಗೆ ಅನ್ಯಾಯ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದನ್ನು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಇವತ್ತು ಕೂಡ ಹೇಳ್ತಾ ಇದ್ದೇನೆ, ನಿಮ್ಗೆ ಅನ್ಯಾಯ ಆಗ್ಬಾರ್ದು. ಸರಿ, ಅದಕ್ಕೆ ಇವ್ರು ಹೇಳಿರ್ತಕ್ಕಂಥ ತಡೆಯೋಣ ಒಂದ್ ನಿಮಿಷ. ಇವ್ರು ಹೇಳಿರ್ತಕ್ಕಂಥದ್ದು ಪಾಯಿಂಟ್ ನಾನು ನೋಟ್ ಮಾಡ್ಕೊಂಡಿದ್ದೇನೆ. ಅವ್ರು ಹೇಳಿರ್ತಕ್ಕಂಥದ್ದು ಸೆನ್ಸಿಬಲ್ ಆಗಿದೆ, ಅದನ್ನ ಮಾತಾಡ್ತೇನೆ ಅಂತ ಹೇಳ್ತಾ ಇದ್ದೇನಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.